ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಮುಖ್ಯ ಪ್ರಾಣಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಶಂ ಶನೈಶ್ಚರಾಯ ನಮಃ. 2025 ಮಾರ್ಚ್ 29 ರಾತ್ರಿ 10:02 ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಶನಿ 2.5 ವರ್ಷದ ನಂತರ ಕಾಲದಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ರಾಶಿಯವರು ಹಬ್ಬ 7:30 ಮುಗಿದು ಹೋಯ್ತು, ಎಲ್ಲ ಪೀಡೆ ತೊಲಗಿತು ನಮಗೆ ಅಂತ ಅನೇಕರು ಹಾಯಾಗಿರ್ತಾ ಇದ್ದೀರಿ. ಇನ್ನು ಕೆಲವರಿಗೆ ಅಂದರೆ ಮೇಷರಾಶಿಯವರಿಗೆ ಅಯ್ಯೋ ದೇವರೇ 7:30 ಪ್ರಾರಂಭ ಆಯ್ತಪ್ಪ, ಇನ್ನೇನು ಸಮಸ್ಯೆ ಉದ್ಭವ ಆಗುತ್ತೋ, ಎಲ್ಲಿ ಕೆಲಸ ಕಳ್ಕೊಳ್ತೀನೋ, ಎಲ್ಲಿ ಮನೆಯಲ್ಲಿ ಕಿರಿಕಿರಿ ಶುರುವಾಗುತ್ತೋ, ಎಲ್ಲಿ ಮಕ್ಕಳು ಆಗೋದೇ ಇಲ್ವೋ, ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳು. ಹಣಕಾಸಿನ ಸಮಸ್ಯೆ ಆಗಬಹುದು, ಮನೆ ಕಟ್ಟಲಿಕ್ಕಾದವರು ಮನೆ ನಿಂತು ಹೋಗಿಬಿಡುತ್ತೇನೋ ಅನ್ನುವ ಭಯ ಆಗಬಹುದು, ಅಥವಾ ಸೈಟ್ ತಗೊಳ್ಬೇಕು ಅನ್ನೋರು ಸೈಟ್ ತಗೊಳ್ಳಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಆಗ್ಬೋದು. ಹೀಗೆ ಅನೇಕ ವಿಷಯಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಅನೇಕರಿಗೆ ಈ ಸಮಸ್ಯೆ ಸಂದೇಹಗಳು ಕಾಡುವಂತಹ ಸಾಧ್ಯತೆ ಬೇಕಾದಷ್ಟಿದ್ದಾವೆ. ಹಾಗಾದರೆ ಶಾಸ್ತ್ರದ ವಾಕ್ಯ ಏನಿದೆ? ಶಾಸ್ತ್ರದಲ್ಲಿ ಈ ಶನಿಯ ಬದಲಾವಣೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಬರಲಿಕ್ಕಿದ್ದಾವೆ, 7:30 ಮೇಷರಾಶಿಗೆ ಏನಾಗುತ್ತೆ, ಅಥವಾ ಈ ಮಕರ ರಾಶಿಯಿಂದಾಗಿ ಮಕರ ರಾಶಿಯನ್ನು ಯಾರ್ಯಾರಿಗೆ ಬಂದಿದ್ದೀರಿ ಅವರಿಗೆ ಯಾವ ಫಲಗಳು ಸಿಗಲಿಕ್ಕಿದೆ, 7:30 ಬಿಡುತ್ತೆ, 7:30 ಹಿಡ್ಕೊಳ್ಳುತ್ತೆ. ಹಾಗಾದರೆ ಶನಿಯಿಂದಾಗಿ ಹೆದರದ ವ್ಯಕ್ತಿಯೇ ಇಲ್ಲ. ದೇವರಿಗೂ ಹೆದರದ ವ್ಯಕ್ತಿಗಳು ಶನಿಗ್ರಹನಿಗೆ 7:30 ಅಂತ ಹೇಳಿದ್ರೆ ಹೆದರುವವರು ಅನೇಕರಿದ್ದಾರೆ. ಅಂತಹ ಶನೇಶ್ವರನು ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲವನ್ನೂ ಸೂಚನೆ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ನಾವು ಯಾವ ರೀತಿಯಾದ ಸಲಹೆ ಸೂಚನೆಗಳನ್ನು ಪಾಲಿಸುವುದರಿಂದ ಬರುವಂತಹ ಕಷ್ಟವನ್ನು ಪಾರು ಮಾಡಬಹುದು, ಅಥವಾ ಈ ನಾವು ಪಡೆದುಕೊಳ್ಳಬೇಕಾಗಿರತಕ್ಕಂತಹ ಸುಖ ಸಂತೋಷಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಇದೆಲ್ಲವನ್ನೂ ಕೂಡ ಒಂದು ಶಾಸ್ತ್ರದ ಚೌಕಟ್ಟಿನಲ್ಲಿ ನೋಡೋಣ. ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಆ ರಾಶಿಯಲ್ಲಿ, ಮೀನರಾಶಿಯಲ್ಲಿಯೇನೇ ಶನಿ ಶತ್ರುವಾಗಿರತಕ್ಕಂತಹ ರವಿಯ ಒಂದು ಯೋಗ, ಶನಿಗೆ ಮಿತ್ರನಾದಂತಹ ಶುಕ್ರನ ಯೋಗ, ಮತ್ತು ಚಂದ್ರ ಬುಧ ರಾಹುಗಳ ಯೋಗ. ಹಾಗಾದರೆ ಈ ಶನಿ ಬದಲಾವಣೆ ಆದದ್ದರಿಂದ 12 ರಾಶಿಗಳ ಫಲಾಫಲಗಳು ಹೇಗಿರುತ್ತೆ? ಯಾಕೆಂದರೆ ಶಾಸ್ತ್ರ ಏನು ಹೇಳುತ್ತೆ? ಯೋ ರಾಶಿ ಪಣಿನಾಶಿತೋತ್ರ ಫಲಗೈಹಿ ಸಂಖ್ಯಾಸಮೇ ವತ್ಸರೇ ಅಂತ ಪ್ರಾರಂಭ ಮಾಡ್ತಾ, ರಾಹು ಇರುವ ರಾಶಿಯಲ್ಲಿಯೇನೆ ಶನಿಯ ಒಂದು ಯೋಗ ಬಂತು ಅಂತಾದರೆ ವಿಷ ಸೇವನೆ ಆಗುವ ಸಾಧ್ಯತೆ ಇದೆ, ಸರ್ಪ ಕಚ್ಚುವಂತಹ ಯೋಗ ಇದೆ. ಆಮೇಲೆ ಈ ಅನಿಷ್ಟ ಸ್ಥಾನದಲ್ಲಿ ನಮಗೆ ಬಂದಾಗ, ಅನಿಷ್ಟ ಭಾವಗಳಲ್ಲಿ ಬಂದಾಗ ನಾವು ಇಷ್ಟನೇ ವಯಸ್ಸಿನಲ್ಲಿ ಇಂತಹ ರಾಶಿಯವರಿಗೆ ಮರಣಯೋಗಗಳನ್ನು ಹೇಳಬೇಕು. ಈ ಥರದ ಒಂದು ಯೋಗವನ್ನು ಹೇಳ್ತೇವೆ. ಮಂದಾ ಕ್ರಾಂತ ಫಲೈಹಿ ಸಮಾನ ವಯಸ್ಸ್ಯೂ ರೋಗ ಶೋಕಾದಯ, ರೋಗ ಶೋಕ ಇತ್ಯಾದಿಗಳನ್ನು ತಿಳಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ 12 ರಾಶಿಗಳಿಗೆ ಬರತಕ್ಕಂತಹ ಫಲಾಫಲಗಳಾದರೂ ಏನು ಅನ್ನೋದನ್ನು ಒಮ್ಮೆ ವಿಚಾರ ನಾವು ಮಾಡೋಣ. ಕನ್ಯಾ ರಾಶಿ. ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ ಶನಿ ಪ್ರವೇಶ ಮಾಡ್ತಾನೆ. ಅವನು 5ನೇ ಮನೆಯ ಅಧಿಪತಿಯಾಗಿ ಮತ್ತು 6ನೇ ಮನೆಯ ಅಧಿಪತಿಯಾಗಿ 7ನೇ ಮನೆಗೆ ಪ್ರವೇಶ ಮಾಡುವಂಥದ್ದು. 7ನೇ ಮನೆಯಲ್ಲಿ ಶನಿ ಪ್ರವೇಶ ಮಾಡುವಾಗ ಮಾರ್ಗದಲ್ಲಿ ಅಲೆದಾಡ್ತಾ ಕಷ್ಟಪಡುವಂತಹ ಯೋಗ. ಗಚ್ಚತಿ ಅಧ್ವಾನಂ ಸಪ್ತಮೇ. ಹಾಗಾಗಿ ಗಚ್ಚತಿ ಅಧ್ವಾನಂ ಅಂದರೆ ದಾರಿಯಲ್ಲಿ ಹೋಗುವಂಥದ್ದು. ಅದು ಯಾವ ದಾರಿ? ಸಂಸಾರವೆಂಬ ದಾರಿ ಆಗ್ಬೋದು, ಜ್ಞಾನದಾರಿ ಆಗ್ಬೋದು, ಯಾವುದಾದ್ರೂ ಸರಿ, ಮಾರ್ಗದಲ್ಲಿ ಹೋಗುವಾಗ ಕಷ್ಟಪಡ್ತಾನೆ ಅನ್ನುವಂಥದ್ದು ಸ್ಪಷ್ಟ ಫಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಕಷ್ಟ, ಸ್ಕೂಲ್ಗೆ ಹೋಗೋಕ್ಕೆ ಒದ್ದಾಡ್ತಾರೆ, ಸ್ಕೂಲ್ಗೆ ಹೋಗ್ಲಿಕ್ಕೆ ಕಳ್ತಾರೆ, ಸ್ಕೂಲ್ಗೆ ಹೋಗಿ ಚಕ್ಕರ್ ಹೊಡಿತಾರೆ, ಅಥವಾ ಪಟಾಂಗ್ ಹೊಡಿತಾ ಕೂತು ಬಿಡ್ತಾರೆ, ಸ್ಕೂಲಲ್ಲಿ ಕೇಳೋದಿಲ್ಲ. ಈ ರೀತಿಯಾದಂತಹ ಒಂದು ಮನಸ್ಥಿತಿಗಳು ಜಾಸ್ತಿ ಆಗುತ್ತೆ. ಅಥವಾ ಕಾಲೇಜಿಗೆ ಹೋಗ್ತಾ 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 ಕಾಲೇಜಿಗೆ ಹೋಗಿ ಅಧ್ಯಾಪಕರ ಜೊತೆಯಲ್ಲಿ ಮಾತನಾಡಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋ ಬದಲು ಅವ್ರ ಜೀವನದ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ತಾರೆ. ಅದರಿಂದ ಇನ್ನೊಂದಿಷ್ಟು ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಕಾರಣ ಈ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲೇ ಶನಿ ಬರೋದು. ಆದ್ದರಿಂದ ನಾವು ಯಾರನ್ನು ಇಷ್ಟಪಡುವಂಥದ್ದು,
ಇಷ್ಟಪಟ್ಟದ್ರಿಂದಾಗಿ ಮಾನಸಿಕ ವೇದನೆಯನ್ನು ಅನುಭವಿಸುವಂತಹದ್ದು. ಇದು ಸ್ವತಃ ತಾವಾಗಿ ತಾವೇ ತಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವಂತಹದ್ದು. ಹಾಗಾಗಿ ನಮ್ಮ ಕೆಲಸ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ಹಾಗಾಗಿ ಈ ಪಂಚಮಾಧಿಪತಿ ಆದದ್ದರಿಂದ ಯಾಕೆ ಈ ವಿಷಯ ಹೇಳ್ತಾ ಇದ್ದಾನೆ ಅಂದರೆ, ಪಂಚಮ ಸ್ಥಾನ ಅಂದರೆ ಪುತ್ರಸ್ಥಾನ. ಪುತ್ರಸ್ಥಾನಾಧಿಪತಿ ಆಗಿರತಕ್ಕಂತಹ ಶನಿ 7ನೇ ಮನೆಗೆ ಹೋದ ಅಂತಾದರೆ, ಕನ್ಯಾ ರಾಶಿಯವರು ತಂದೆಯ ತಾಯಿಗಳಾಗಿದ್ದರೆ ನಿಮ್ಮ ಮಕ್ಕಳ ಜೀವನದಲ್ಲಿ ಈ ರೀತಿಯಾಗಿ ಆಗಿ ಅದರಿಂದ ದುಃಖವನ್ನು ನೀವು ಅನುಭವಿಸ್ತೀರಿ. ಅಥವಾ ಮಕ್ಕಳದ್ದೇ ಕನ್ಯಾ ರಾಶಿಯಾಗಿತ್ತು ಅಂತ ಆದರೆ ಅವರು ಬೇಡದ ಮಾರ್ಗದಲ್ಲಿ ಹೋಗುವಂಥದ್ದು, ಅದು ಸಿಗರೇಟ್ ಅಂತನೋ ಅಥವಾ ಈ ಕೆಟ್ಟ ದುಶ್ಚಟಗಳಿಗೆ ಬಾನಿಸರಾಗುವಂತಹ ಸಾಧ್ಯತೆಗಳು. ಅದಕ್ಕೆ ಸಪೋರ್ಟ್ ಆಗಿ ಸಹವರ್ತಿಗಳು, ಸಹೋದ್ಯೋಗಿಗಳು ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಇವರನ್ನು ಹಾಳು ಮಾಡುವಂತಹದ್ದು. ಹಾಳು ಮಾಡೋದು ಅವ್ರು ಮಾಡಬೇಕು ಅಂತಿಲ್ಲ, ನಮಗೂ ಆ ಭಾವನೆ ಬಂತು ಅಂತ ಆದರೆ ಅದಕ್ಕೆ ಸಹವರ್ತಿಗಳಾಗ್ತಾರೆ ಅಷ್ಟೇ ಅವರು. ಆದ್ದರಿಂದ ಯಾರನ್ನೂ ಬ್ಲೇಮ್ ಮಾಡುವಂಥದ್ದಲ್ಲ, ನಮಗೆ ಬುದ್ಧಿ ಇರಬೇಕು ಅನ್ನೋದನ್ನೇ ನಾನು ನಿಮಗೆ ತಿಳಿಸ್ತಾ ಇರುವಂತಹದ್ದು. ಅದರಿಂದ ಕನ್ಯಾ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದು ವಿದ್ಯಾರ್ಥಿಗಳಾಗ್ಬೋದು, ದೊಡ್ಡವರಾಗ್ಬೋದು. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಏನು ಅಂತಂದರೆ, ಗುರುವಿನ ರಾಶಿಯಲ್ಲಿ ಬಂದದ್ದರಿಂದ ಒಳ್ಳೆ ರಾಜನಾಗಿ ಬದುಕುವ ಯೋಗ ಇದೆ. ರಾಜನಾಗಿ ಬದುಕುವ ಯೋಗ ಇರುವಾಗ ರಾಜನಾಗಿ ಬದುಕುವ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಯೋಗ್ಯತೆ ಇಲ್ಲದವ ಅವನು ಕುದುರೆ ಮೇಲೆ ಕೂತ್ರೆ ಏನು, ಕತ್ತೆ ಮೇಲೆ ಕೂತ್ರೆ ಏನು. ಕುದುರೆ ಮೇಲೆ ಕೂತಾಗ ಕುದುರೆಯನ್ನು ಓಡಿಸಬೇಕು, ಆ ಕೆಪಾಸಿಟಿ ಇದ್ದರೆ ಸಂತೋಷವಾಗಿ ಇರ್ತಾನೆ. ಕುದುರೆ ಮೇಲೆ ಕೂತರು ಇನ್ನೊಬ್ಬನ ಕರ್ಕೊಂಡು ಹೋಗಬೇಕು, ಕತ್ತೆ ಮೇಲೆ ಕೂತು ಇನ್ನೊಬ್ಬನ ಕರ್ಕೊಂಡು ಹೋಗಬೇಕು ಅಂತ ಆದರೆ ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ರಾಜನಾಗಿ ಬದುಕುವುದಕ್ಕೆ ಬೇಕಾದ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕ ಹಾಗೆ ಗುರು 9ರಲ್ಲಿ ಮತ್ತು 10ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆದ್ದರಿಂದ ಆ ಗುರುವಿನ ಮಾರ್ಗದರ್ಶನವನ್ನು ತೆಗೆದುಕೊಂಡು, ಗುರು ಮಂತ್ರದ ಉಪದೇಶವನ್ನು ತೆಗೆದುಕೊಂಡು ಅಥವಾ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡ್ರೆ ಅಂತಾದರೆ ಖಂಡಿತವಾಗಿಯೂ ರಾಜರಾಗಿ ಬದುಕುವಂತಹ ಯೋಗ ವಿದ್ಯಾರ್ಥಿಗಳಿಗೆ ಇದೆ. ಆದ್ದರಿಂದ ಅದನ್ನು ಮಾಡಿ. ಜೊತೆಯಲ್ಲಿ ಈ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಅದು ಪ್ಯಾಂಕ್ರೇಸ್ ಆಗ್ಬೋದು ಅಥವಾ ಅಸಿಡಿಟಿ ಆಗಬಹುದು, ಒಟ್ಟಲ್ಲಿ ಈ ಜೀರ್ಣಕೋಶಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ, ಕಾಲು ಸೆಳೆತ ಜಾಸ್ತಿ ಆಗುತ್ತೆ. ಮತ್ತು ಜೊತೆಗೆ 4ನೇ ಮನೆಯ ಗುರು ಚೆನ್ನಾಗಿದ್ದಾನೆ, ಆದ ಕಾರಣ ಬೇರೆ ಬೇರೆ ಗ್ರಹಗಳದ್ದು ಬೇರೆ ಬೇರೆ ಫಲಗಳಿದ್ದಾವೆ. ಆದರೆ ಪ್ರಧಾನವಾಗಿ ಶನಿಯ ಸಂಚಾರದಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಉಲ್ಬಣ ಆಗುತ್ತೆ. ಹಾಗಾದರೆ ಒಳ್ಳೆಯ ಫಲ ಇಲ್ವಾ ಅಂದರೆ ಒಳ್ಳೆಯ ಫಲವೂ ಇದೆ. ಏನದು ಒಳ್ಳೆಯ ಫಲ ಅಂತಂದರೆ, ಒಳ್ಳೆಯ ಸಂಪತ್ತಿರತಕ್ಕಂತಹ ಹುಡುಗಿ ಅಥವಾ ಹುಡುಗ ನಿಮಗೆ ಗಂಡನಾಗಿಯೋ ಹೆಂಡತಿಯಾಗಿಯೋ ಸಿಗ್ತಾಳೆ. ಇದು ಒಳ್ಳೆಯ ಫಲ. ನಮಗೆ ಸಂಪತ್ತಿಗೆ ಅಂದರೆ ಹುಡುಗ ಮದುವೆ ಆಗ್ತಾ ಇದ್ದಾನೆ ಅಂತಂದರೆ ಕನ್ಯಾ ರಾಶಿಯ ಹುಡುಗ ಆದರೆ ಹುಡುಗಿ ಒಳ್ಳೆ ಸಂಪತ್ತಲ್ಲಿ ಅಂದರೆ ಹುಡುಗಿಯ ಕಡೆಯಿಂದ ಲಾಭವನ್ನು ಪಡೆದುಕೊಳ್ಳುವಂತಹ ಒಂದು ಯೋಗ. ಹುಡುಗಿ ಕನ್ಯಾ ರಾಶಿಯವಳಾಗಿದ್ದರೆ ವೆಲ್ ಸೆಟಲ್ ಆಗಿರತಕ್ಕಂತಹ ಹುಡುಗ ಆ ಹುಡುಗಿಗೆ ಗಂಡನಾಗಿ ಸಿಗ್ತಾನೆ. ಹೀಗಾಗಿ ಸಪ್ತಮದಿಂದಾಗಿ ಒಳ್ಳೆಯ ಯೋಗ. ಜೊತೆಗೆ ಈ ಜನರ ಜೊತೆಯಲ್ಲಿ ಬೆರೆಯುವಂತಹದ್ದು, ಜನರಿಂದಾಗಿ ಕೀರ್ತಿಯನ್ನು ಪಡೆಯುವಂತಹದ್ದು ಅಥವಾ ನಾವು ಸಮಾಜಮುಖವಾಗಿ ಬೆಳೆಯುವಂತಹ ಯೋಗ ಭಾಗ್ಯಗಳು ಕನ್ಯಾ ರಾಶಿಯವರಿಗೆ ಶನೀಶ್ವರ ಕೊಡ್ತಾನೆ. ಜೊತೆಯಲ್ಲಿ ಈ ರಾಜಕೀಯದಲ್ಲಿ ಏನಾದರೂ ಹೋಗಬೇಕು ಅನ್ನುವ ಯೋಗ ಆಸೆ ಇದ್ದರೆ ಖಂಡಿತವಾಗಿಯೂ ಪ್ರಯತ್ನ ಪಡಬಹುದು ಕನ್ಯಾ ರಾಶಿಯವರು. ಯಾಕೆಂದರೆ ರವಿಯ ಜೊತೆಗೆ ಶನಿಯ ಒಂದು ಯೋಗ, ಅವನು ಹೇಗಾದರೂ ಮಾಡಿ ಏನೋ ಒಂದು ಮಸಲತ್ತು ಮಾಡಿ ಒಂದು ಸ್ಥಾನವನ್ನು ಕೊಟ್ಟು ಬಿಡ್ತಾನೆ. ಆದ್ದರಿಂದ ಕನ್ಯಾ ರಾಶಿಯವರು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳಬಹುದು. ಆದ್ದರಿಂದ ಒಳ್ಳೆಯ ಯೋಗಗಳನ್ನು ಆ ಶನಿ ಕೊಡ್ತಾ ಇದ್ದಾನೆ, ಶನಿ ಸೂಚನೆ ಮಾಡ್ತಾ ಇದ್ದಾನೆ. ಶನೈಶ್ವರನ ವಿಶೇಷವಾದ ಪ್ರಾರ್ಥನೆ, ಇನ್ನೂ ಒಳ್ಳೆಯದಾಗಬೇಕು, ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಬೇಕು ಅಂತಿದ್ದರೆ ನೀವು ನರಸಿಂಹದೇವರು, ಅದರಲ್ಲಿಯೂ ಶನೈಶ್ವರ ಕೃತವಾದಂತಹ ನರಸಿಂಹ ಸ್ತೋತ್ರವನ್ನು ಪ್ರತಿನಿತ್ಯ ಜಪಿಸ್ತಾ ಬನ್ನಿ. ಅದರ ಲಾಭವನ್ನು ತಾವು ಪಡೆದುಕೊಳ್ಳಬಹುದು. ಶುಭವಾಗಲಿ. ಒಳ್ಳೆಯ ಜೀವನವನ್ನು ಶನಿಯ ಒಂದು ಅನುಗ್ರಹದಿಂದ ನೀವು ಪಡೆಯುವಂಥವರಾಗಿ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ.